ಈ ಸೆಷನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಡಿಫರೆಂಟ್ ಪಾಕೆಟ್ಗಳ ಸ್ಯಾಂಪಲ್ಗಳನ್ನು ಮಾಡುವುದು ನೋಡೋಣ. ಈ ಸೆಷನ್ನ ಅಂತ್ಯದಲ್ಲಿ ನೀವು ಕಲಿಯಲಿದ್ದೀರಿ ಕುರ್ತಾಗೆ ಬೇಕಾಗಿರುವ ಇನ್ಸೀಮ್ ಪಾಕೆಟ್ ಅನ್ನು ಪ್ರಿಪೇರ್ ಮಾಡುವುದು, ವೆಲ್ಟ್ ಮತ್ತು ಫ್ಲಾಪ್ ಹೊಂದಿರುವ ಹಿಪ್ ಪಾಕೆಟ್ ಅನ್ನು ಪ್ರಿಪೇರ್ ಮಾಡುವುದು. ಬೇಕಾಗಿರುವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು: ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಮಷೀನ್ 1 ಸಂಖ್ಯೆ, ಐರನ್ ಬಾಕ್ಸ್ 1 ಸಂಖ್ಯೆ, ಹ್ಯಾಂಡ್ ನೀಡಲ್ 1 ಸಂಖ್ಯೆ, ಸೀಸರ್ಸ್ 1 ಸಂಖ್ಯೆ, ಡ್ರೆಸ್ ಮೇಕರ್ ಸ್ಪಿನ್ 1 ಬಾಕ್ಸ್, ಪಾಪ್ಲಿನ್ ಕ್ಲಾತ್ 0.35 ಮೀಟರ್ ಬೈ 0.90 ಮೀಟರ್, ಕೇಸ್ಮೆಂಟ್ 0.25 ಮೀಟರ್ ಬೈ 0.90 ಮೀಟರ್, ಲೈನಿಂಗ್ 0.35 ಮೀಟರ್ ಬೈ 0.90 ಮೀಟರ್, ಸೂಯಿಂಗ್ ಥ್ರೆಡ್ 1 ಸಂಖ್ಯೆ. ಕುರ್ತಾಗಾಗಿ ಇನ್ಸೀಮ್ ಪಾಕೆಟ್ ಅನ್ನು ಪ್ರಿಪೇರ್ ಮಾಡುವುದು: 2 ಪೀಸ್ ಪಾಪ್ಲಿನ್ ಕ್ಲಾತ್ ಅನ್ನು ತೆಗೆದುಕೊಳ್ಳಿ, 25 ಬೈ 10 ಸೆಂಟಿಮೀಟರ್. ಪಾಕೆಟ್ ಪೌಚ್ ಪೀಸ್ಗಾಗಿ 1 ಪೀಸ್ ಪಾಪ್ಲಿನ್ ಕ್ಲಾತ್ 32 ಬೈ 12 ಸೆಂಟಿಮೀಟರ್ಗಳು. ಎಡ್ಜ್ಗಳು ಮ್ಯಾಚ್ ಆಗುವಂತೆ ರೈಟ್ ಸೈಡ್ಗಳನ್ನು ಜೊತೆಯಾಗಿ ಕೇಸ್ಮೆಂಟ್ ಪೀಸ್ಗಳನ್ನು ಪ್ಲೇಸ್ ಮಾಡಿ. ಟಾಪ್ ಎಡ್ಜ್ನಿಂದ 4 ಸೆಂಟಿಮೀಟರ್ ದೂರಕ್ಕೆ 0.5 ಸೆಂಟಿಮೀಟರ್ ಡೆಪ್ತ್ನ ನಾಚ್ ಅನ್ನು ಕಟ್ ಮಾಡಿ. ಹಿಂದಿನ ನಾಚ್ನಿಂದ 10 ಸೆಂಟಿಮೀಟರ್ ದೂರದಲ್ಲಿ ಇನ್ನೊಂದು ನಾಚ್ ಅನ್ನು ಮಾರ್ಕ್ ಮಾಡಿ ಮತ್ತು ಕಟ್ ಮಾಡಿ. 1 ಸೆಂಟಿಮೀಟರ್ ಡಿಸ್ಟೆನ್ಸ್ನಲ್ಲಿ ಅದೇ ಎಡ್ಜ್ನ ಮೇಲೆ 2 ಪೀಸಸ್ಗಳನ್ನು ಬಾಸ್ಟ್ ಮಾಡಿ. ಟಾಪ್ ಎಡ್ಜ್ನಿಂದ ಫಸ್ಟ್ ನಾಚ್ ಅನ್ನು ಮತ್ತು ಬಾಟಮ್ನಿಂದ ಸೆಕೆಂಡ್ ನಾಚ್ ಅನ್ನು ಮಷೀನ್ ಸ್ಟಿಚ್ ಮಾಡಿ. ಪಾಕೆಟ್ ಮೌತ್ಗಾಗಿ 2 ನಾಚ್ಗಳ ನಡುವೆ ಸ್ಪೇಸ್ ಅನ್ನು ಬಿಡಿ. ಸೀಮ್ ಅನ್ನು ಪ್ರೆಸ್ ಓಪನ್ ಮಾಡಿ ಬಾಸ್ಟಿಂಗ್ ಅನ್ನು ತೆಗೆದುಹಾಕಿ. ಪಾಕೆಟ್ ಓಪನಿಂಗ್ನ ಒಳಗೆ 0.25 ಸೆಂಟಿಮೀಟರ್ ಸೀಮ್ ಅಲೋಯನ್ಸ್ನ ರಾ ಎಡ್ಜ್ಗಳನ್ನು ಟರ್ನ್ ಮಾಡಿ ಮತ್ತು ಹೆಮ್ಮನ್ನು ಸ್ಲಿಪ್ ಸ್ಟಿಚ್ ಅಥವಾ ಮಷೀನ್ನಿಂದ ಫಿನಿಶ್ ಮಾಡಿ. ಬಾಟಮ್ನಿಂದ 10 ಸೆಂಟಿಮೀಟರ್ ಮತ್ತು 20 ಸೆಂಟಿಮೀಟರ್ ಡಿಸ್ಟೆನ್ಸ್ನಲ್ಲಿ ಪೌಚ್ ಪೀಸ್ನ ಎಡ್ಜ್ನ ಮೇಲೆ ನಾಚ್ ಅನ್ನು ಕಟ್ ಮಾಡಿ. ಹಾರಿಜಾಂಟಲ್ ಲೈನ್ಗಳನ್ನು ಡ್ರಾ ಮಾಡಿ. ಉಳಿದ ಮೆಟೀರಿಯಲ್ನ ಅರ್ಧ ಡಿಸ್ಟೆನ್ಸ್ಗೆ ಮಾರ್ಕ್ ಮಾಡಿ. ಕ್ಲಾತ್ ಅನ್ನು ವರ್ಟಿಕಲಿ ಫೋಲ್ಡ್ ಮಾಡಿ, ಶೇಪ್ ಅನ್ನು ಡ್ರಾ ಮಾಡಿ ಮತ್ತು ಕಟ್ ಮಾಡಿ. ಮೆಟೀರಿಯಲ್ ಅನ್ನು ಅನ್ಫೋಲ್ಡ್ ಮಾಡಿ. ರೈಟ್ ಸೈಡ್ಗಳು ಜೊತೆಯಾಗಿರುವಂತೆ ಲೋವರ್ ಲೈನ್ ಮೇಲೆ ಹಾರಿಜಾಂಟಲಿ ಫೋಲ್ಡ್ ಮಾಡಿ. ಫೋಲ್ಡೆಡ್ ಪಾರ್ಟ್ ಮೇಲೆ ಸೈಡ್ ಎಡ್ಜ್ಗಳನ್ನು ಸ್ಟಿಚ್ ಮಾಡಿ. 0.75 ಸೆಂಟಿಮೀಟರ್ ಸೀಮ್ ಅಲೋಯನ್ಸ್ ಅನ್ನು ಬಿಟ್ಟು ಟಾಪ್ ಎಡ್ಜ್ನಿಂದ 0.75 ಸೆಂಟಿಮೀಟರ್ ಡಿಸ್ಟೆನ್ಸ್ ಇರಲಿ. ಈ ಟಾಪ್ ಎಡ್ಜ್ ನಂತರದಲ್ಲಿ ಪಾಕೆಟ್ ಪೌಚ್ ಅನ್ನು ಫಿಕ್ಸ್ ಮಾಡುವ ಬೇಸ್ ಲೈನ್ ಆಗಿ ಕಾರ್ಯನಿರ್ವಹಿಸುತ್ತದೆ. ರೈಟ್ ಸೈಡ್ ಔಟ್ಗೆ ಪಾಕೆಟ್ ಪೌಚ್ಗಳನ್ನು ಟರ್ನ್ ಮಾಡಿ. ಶೇಪ್ಡ್ ಪೋರ್ಷನ್ನ ರಾ ಎಡ್ಜ್ಗಳನ್ನು 0.75 ಸೆಂಟಿಮೀಟರ್ ಒಳಗೆ ಫೋಲ್ಡ್ ಮಾಡಿ ಮತ್ತು ಬಾಸ್ಟ್ ಮಾಡಿ. ಬೇಸ್ ಲೈನ್ನ ಸೆಂಟರ್ನಲ್ಲಿ ಒಂದು ನಾಚ್ ಅನ್ನು ಕಟ್ ಮಾಡಿ. ರೈಟ್ ಸೈಡ್ಗಳು ಜೊತೆಯಾಗಿರುವಂತೆ ಶೇಪ್ ಪೋರ್ಷನ್ ಮೇಲೆ ಡಬಲ್ ಪೋರ್ಷನ್ ಅನ್ನು ಫೋಲ್ಡ್ ಮಾಡಿ. ಹೀಗೆ ಮಾಡುವುದರಿಂದ ಬೇಸ್ ಲೈನ್ ಹೊರಗಡೆ ಇರುತ್ತದೆ. ಒರಿಜಿನಲ್ ಕ್ಲಾತ್ನ ಸೀಮ್ ಲೈನ್ನ ಸೆಂಟರ್ ಮೇಲೆ ಬೇಸ್ ಲೈನ್ನ ನಾಚ್ ಅನ್ನು ಪ್ಲೇಸ್ ಮಾಡಿ. ಪಾಕೆಟ್ ಮೌತ್ ಓಪನಿಂಗ್ನ 1 ಸೆಂಟಿಮೀಟರ್ ಕೆಳಗೆ ಶೇಪ್ಡ್ ಪೋರ್ಷನ್ ಅಪ್ವರ್ಡ್ ಆಗಿರಬೇಕು. ಪೌಚ್ ಬೇಸ್ ಲೈನ್ ಮೇಲಿರುವ ಒರಿಜಿನಲ್ ಕ್ಲೋತ್ ಹಾಗೂ ಶೇಪ್ಡ್ ಪೋರ್ಷನ್ ಮೇಲಿರುವ ಪೀಕ್ ಅನ್ನು ಪಿನ್ ಮಾಡಿ ಮತ್ತು ಬಾಸ್ಟ್ ಮಾಡಿ. ಸೀಮ್ ಲೈನ್ ಮತ್ತು ಪೀಕ್ ಮ್ಯಾಚ್ ಆಗುವಂತೆ ಎಚ್ಚರಿಕೆ ವಹಿಸಿ. ಶೇಪ್ಡ್ ಪೋರ್ಷನ್ನ ಎಡ್ಜಸ್ಗಳನ್ನು ಕೂಡ ಬಾಸ್ಟ್ ಮಾಡಬೇಕು. ಬೇಸ್ ಲೈನ್ನ ಮೇಲೆ ಮಷೀನ್ ಸ್ಟಿಚ್ ಮಾಡಿ, ಎಂಡ್ನಲ್ಲಿ ಸ್ಟಾಪ್ ಮಾಡಿ. ಮೆಟೀರಿಯಲ್ಗಳನ್ನು ಪೈವೋಟ್ ಮಾಡಿ ಪೌಚ್ನ ಡಬಲ್ ಪೋರ್ಷನ್ಗಳನ್ನು ಬ್ರಿಂಗ್ ಡೌನ್ ಮಾಡಿ. ಶೇಪ್ಡ್ ಪೋರ್ಷನ್ ಮೇಲೆ ಸ್ಟಿಚಿಂಗ್ ಅನ್ನು ಕಂಟಿನ್ಯೂ ಮಾಡಿ. ಎಂಡ್ನಲ್ಲಿ ಸೀಮ್ ಅನ್ನು ಲಾಕ್ ಮಾಡಿ. ಬಾಸ್ಟಿಂಗ್ ಅನ್ನು ರಿಮೂವ್ ಮಾಡಿ ಮತ್ತು ಪ್ರೆಸ್ ಮಾಡಿ. ಫ್ಯಾಬ್ರಿಕ್ನ ರೈಟ್ ಸೈಡ್ನಿಂದ ಅಪಿಯರೆನ್ಸ್. ವೆಲ್ಟ್ ಮತ್ತು ಫ್ಲಾಪ್ ಅನ್ನು ಬಳಸಿ ಹಿಪ್ ಪಾಕೆಟ್ ಅನ್ನು ಪ್ರಿಪೇರ್ ಮಾಡುವುದು: ಒರಿಜಿನಲ್ ಫ್ಲಾಪ್ ಪೀಸಸ್ಗಳನ್ನು ಒಂದರ ಮೇಲೆ ಒಂದನ್ನು ಇರಿಸಿ, ರೈಟ್ ಸೈಡ್ಗಳನ್ನು ಜೊತೆಯಾಗಿರಿಸಿ.
ಅದರ ಮೇಲೆ ಇಂಟರ್ಲೈನಿಂಗ್ ಪೀಸ್ ಅನ್ನು ಪ್ಲೇಸ್ ಮಾಡಿ. ಫ್ಲಾಪ್ ಪೇಪರ್ ಪ್ಯಾಟರ್ನ್ ಅನ್ನು ಇಂಟರ್ಲೈನಿಂಗ್ ಪೀಸ್ ಮೇಲೆ ಇರಿಸಿ. ಅದು ಟಾಪ್ ಎಡ್ಜ್ ನಿಂದ 1 ಸೆಂಟಿಮೀಟರ್ ಕೆಳಗಿರಬೇಕು ಮತ್ತು ಪಿನ್ ಮಾಡಿ. ಫ್ಲಾಪ್ ಪ್ಯಾಟರ್ನ್ ಎಡ್ಜ್ಗಳ ಉದ್ದಕ್ಕೂ ಮಾರ್ಕ್ ಮಾಡಿ. ಟಾಪ್ ಎಡ್ಜ್ಗಳನ್ನು ಬಿಟ್ಟು ಮಾರ್ಕ್ಗಳ ಮೇಲೆ ಬಾಸ್ಟ್ ಮಾಡಿ. ಪಿನ್ ಮತ್ತು ಪೇಪರ್ ಪ್ಯಾಟರ್ನ್ ಅನ್ನು ತೆಗೆದುಹಾಕಿ. ಬ್ಯಾಸ್ಟಿಂಗ್ನ ಉದ್ದಕ್ಕೂ ಸ್ಟಿಚ್ ಮಾಡಿ. ಎಲ್ಲ ಎಂಡ್ಗಳ ಸ್ಟಿಚ್ಗಳನ್ನು ಲಾಕ್ ಮಾಡಿ. ಸೀಮ್ ಅಲೋವೆನ್ಸ್ಗಾಗಿ ಎಲ್ಲ 3 ಸೈಡ್ಗಳಲ್ಲೂ 0.75 ಸೆಂಟಿಮೀಟರ್ ಬಿಟ್ಟು ಎಕ್ಸ್ಟ್ರಾ ಮೆಟೀರಿಯಲ್ ಅನ್ನು ಕಟ್ ಮಾಡಿ. ಇಂಟರ್ಲೈನಿಂಗ್ ಪೀಸ್ನಿಂದ ಮಾತ್ರ ಕಾರ್ನರ್ಗಳನ್ನು ಕಟ್ ಮಾಡಿ. ಕಾರ್ನರ್ ಶೇಪ್ ಅನ್ನು ಮೇಂಟೈನ್ ಮಾಡಿಕೊಂಡು ಫ್ಲಾಪ್ ಯೂನಿಟ್ ಅನ್ನು ಹೊರಗೆ ಟರ್ನ್ ಮಾಡಿ ಮತ್ತು ಪ್ರೆಸ್ ಮಾಡಿ. ಸ್ಟಿಚ್ಡ್ ಎಡ್ಜ್ಗಳಿಂದ 0.5 ಸೆಂಟಿಮೀಟರ್ ದೂರದಲ್ಲಿ ಟಾಪ್ ಸೀಮ್ ಅನ್ನು ಮಾಡಿ. ರಾಂಗ್ ಸೈಡ್ ಜೊತೆಯಾಗಿರುವಂತೆ ಪಾಕೆಟ್ ಪೌಚ್ ಪೀಸ್ ಅನ್ನು ತೆಗೆದುಕೊಳ್ಳೋಣ. ಪಾಕೆಟ್ ಮೌತ್ ಮಾರ್ಕ್ನ ಮೇಲೆ 3 ಸೆಂಟಿಮೀಟರ್ ಮೀರುವಂತೆ ಪೌಚ್ ಪೀಸ್ ಅನ್ನು ಪ್ಲೇಸ್ ಮಾಡಿ. 2 ಪೀಸ್ಗಳ ಸೆಂಟರ್ ಮ್ಯಾಚ್ ಆಗುವಂತೆ ಮೌತ್ ಮಾರ್ಕ್ನ ಉದ್ದಕ್ಕೂ ಬಾಸ್ಟ್ ಮಾಡೋಣ. ರೈಟ್ ಸೈಡ್ಗಳು ಜೊತೆಯಾಗಿರುವಂತೆ 2 ಜೆಟ್ಟಿಂಗ್ ಪೀಸಸ್ಗಳನ್ನು ಸ್ಯಾಂಪಲ್ ಪೀಸ್ ಮೇಲೆ ಪ್ಲೇಸ್ ಮಾಡೋಣ. ಪಾಕೆಟ್ ಮೌತ್ ಮಾರ್ಕ್ನ ಉದ್ದಕ್ಕೂ ರೈಟ್ ಸೈಡ್ಸ್ ಜೊತೆಯಾಗಿರಬೇಕು. ಪಾಕೆಟ್ ಮೌತ್ನ ಮೇಲೆ ಮಾತ್ರ 2 ಸೈಡ್ಗಳಲ್ಲಿ 0.5 ಸೆಂಟಿಮೀಟರ್ ದೂರದಲ್ಲಿ ಬಾಸ್ಟ್ ಮತ್ತು ಸ್ಟಿಚ್ ಮಾಡಬೇಕು. ಸ್ಟಿಚ್ಗಳನ್ನು ಸರಿಯಾಗಿ ಲಾಕ್ ಮಾಡಬೇಕು. ಬಾಸ್ಟಿಂಗ್ ಅನ್ನು ತೆಗೆದುಹಾಕಿ 2 ಲೇಯರ್ಗಳು ಅಂದರೆ ಮೈನ್ ಪೀಸ್ ಮತ್ತು ಪೌಚ್ ಪೀಸ್ ಅನ್ನು ಮೌತ್ ಮಾರ್ಕ್ನ ಉದ್ದಕ್ಕೂ ಬಹಳ ಎಚ್ಚರಿಕೆಯಿಂದ ಕಟ್ ಮಾಡಿ. ಎಂಡ್ ನಲ್ಲಿ 1 ಸೆಂಟಿಮೀಟರ್ಗಿಂತ ಮುಂಚಿತವಾಗಿ ಸ್ಟಾಪ್ ಮಾಡಿ. ಜೆಟ್ಟಿಂಗ್ ಪೀಸಸ್ನ ಕಾರ್ನರ್ಗಳನ್ನು ಲಿಫ್ಟ್ ಮಾಡಿ. ಪ್ರತಿ ಎಂಡ್ನಲ್ಲೂ ಚಿಕ್ಕ ಟ್ರಯಾಂಗಲ್ಗಳು ಫಾರ್ಮ್ ಆಗುವಂತೆ 4 ಕಾರ್ನರ್ಗಳನ್ನು ಡಯಾಗ್ನಲಿ ಕಟ್ ಮಾಡಬೇಕು. ಸ್ಟಿಚಿಂಗ್ಗಳು ಮತ್ತು ಜೆಟ್ಟಿಂಗ್ ಪೀಸ್ಗಳ ಮೇಲೆ ಕಟ್ ಮಾಡಬಾರದು. ರಾಂಗ್ ಸೈಡ್ನ ಕಟ್ನ ಮೂಲಕ ಜೆಟ್ಟಿಂಗ್ ಪೀಸಸ್ ಅನ್ನು ಜೆಂಟಲ್ ಆಗಿ ಪುಷ್ ಮಾಡಿ. ಒರಿಜಿನಲ್ ಪೀಸ್ನ ರೈಟ್ ಸೈಡ್ನಿಂದ ರಾಂಗ್ ಸೈಡ್. ವೆಲ್ಟ್ ಅನ್ನು ಫಾರ್ಮ್ ಮಾಡಲು ಜೆಟ್ಟಿಂಗ್ ಅನ್ನು 0.5 ಸೆಂಟಿಮೀಟರ್ ಫೋಲ್ಡ್ ಮಾಡಿ ಮತ್ತು ಪ್ರೆಸ್ ಮಾಡಿ. ಅದರ ಫೋಲ್ಡ್ಗಳು ಓಪನಿಂಗ್ನ ಸೆಂಟರ್ನಲ್ಲಿ ಮ್ಯಾಚ್ ಆಗಬೇಕು. 2 ಸೀಮ್ ಲೈನ್ನ ಉದ್ದಕ್ಕೂ ಬಾಸ್ಟ್ ಮಾಡಿ. ಬಾಸ್ಟಿಂಗ್ನ ಉದ್ದಕ್ಕೂ ಲೋವರ್ ಕ್ರಿವೈಸ್ನ ಮೇಲೆ ಸ್ಟಿಚ್ ಮಾಡಿ ಮತ್ತು ಸೀಮ್ ಅನ್ನು ಲಾಕ್ ಮಾಡಿ. ಇಡೀ ಯೂನಿಟ್ ಅನ್ನು ರಾಂಗ್ ಸೈಡ್ಗೆ ಟರ್ನ್ ಮಾಡಿ. ಒರಿಜಿನಲ್ ಪೀಸ್ ಅನ್ನು ವಾಪಸ್ ಫೋಲ್ಡ್ ಮಾಡಿ. ಜೆಟ್ಟಿಂಗ್ ಪೀಸ್ನ ಲೋವರ್ ಎಡ್ಜ್ ಅನ್ನು 0.5 ಸೆಂಟಿಮೀಟರ್ ಒಳಗೆ ಟರ್ನ್ ಮಾಡಿ ಮತ್ತು ಪೌಚ್ ಪೀಸ್ ಅನ್ನು ಟಾಪ್ ಸ್ಟಿಚ್ ಮಾಡಿ. ಪ್ರಿಪೇರ್ ಆಗಿರುವ ಫ್ಲಾಪ್ ಪೀಸ್ ಅನ್ನು ತೆಗೆದುಕೊಂಡು ಪಾಕೆಟ್ ಮೌತ್ನ ಒಳಗೆ ಇನ್ಸರ್ಟ್ ಮಾಡಿ. ಫ್ಲಾಪ್ನ ಟಾಪ್ ಮೇಲೆ ಇರುವಂತಹ ಸೀಮ್ ಲೈನ್ ಹಾಗೂ ಅಪ್ಪರ್ ವೆಲ್ಟ್ ಮತ್ತು ಬಾಸ್ಟ್ನ ಸೀಮ್ ಲೈನ್ ಅನ್ನು ಮ್ಯಾಚ್ ಮಾಡಿ. ಅಪ್ಪರ್ ಕ್ರಿವೈಸ್ ಮೇಲೆ ಸ್ಟಿಚ್ ಮಾಡಿ ಮತ್ತು ಸೀಮ್ ಅನ್ನು ಲಾಕ್ ಮಾಡಿ. ಸ್ಯಾಂಪಲ್ ರೈಟ್ ಸೈಡ್ ಅಪ್ ಆಗಿರುವಂತೆ ಮಷಿನ್ ಮೇಲೆ ಪ್ಲೇಸ್ ಮಾಡಿ. ಒರಿಜಿನಲ್ ಪೀಸ್ ಮತ್ತು ಪೌಚ್ ಪೀಸ್ನ ಸೈಡ್ ಎಡ್ಜ್ಗಳನ್ನು ಫೋಲ್ಡ್ ಬ್ಯಾಕ್ ಮಾಡಿ. ಇದರಿಂದ ಪಾಕೆಟ್ ಮೌತ್ನ 1 ಎಂಡ್ನಲ್ಲಿ ಟೈನಿ ಟ್ರಯಾಂಗಲ್ಗಳು ಕಾಣುತ್ತವೆ. ಡಬಲ್ ಸೀಮ್ ಮಾಡುವ ಮೂಲಕ ಟ್ರಯಾಂಗಲ್ನ ಎಂಡ್ ಅನ್ನು ಸೆಕ್ಯೂರ್ ಮಾಡಿ. ಸ್ಟಿಚ್ಗಳು ಕಟ್ಗೆ ತುಂಬಾ ಹತ್ತಿರವಾಗಿರುವುದರಿಂದ ಜೋಪಾನವಾಗಿರಬೇಕು. ಇನ್ನೊಂದು ಎಂಡ್ಗೂ ಇದೇ ಪ್ರೋಸೆಸ್ ಅನ್ನು ರಿಪೀಟ್ ಮಾಡಿ. ಈಗ ರಾಂಗ್ ಸೈಡ್ನಲ್ಲಿ ಕೆಲಸ ಮಾಡಿ. ಪೌಚ್ ಪೀಸ್ನ ಲಾಂಗ್ ಎಡ್ಜ್ ಅನ್ನು 1 ಸೆಂಟಿಮೀಟರ್ ಒಳಗೆ ಟರ್ನ್ ಮಾಡಿ ಮತ್ತು ಮಾರ್ಕ್ ಲೈನ್ ಮೇಲೆ ಪೌಚ್ ಅನ್ನು ಫೋಲ್ಡ್ ಮಾಡಿ. ಹಾರಿಜಾಂಟಲ್. ವೇಸ್ಟ್ ಲೈನ್ನ ಸೈಡ್ಸ್ ಅಪ್ನ ಮೇಲೆ ಬಾಸ್ಟ್ ಮಾಡಿ. ಡಬಲ್ ಸೀಮ್ನೊಂದಿಗೆ ಇದನ್ನು ಫಿನಿಶ್ ಮಾಡಿ. 1 ಬಾರ್ ಮತ್ತು 1 ಫ್ಯಾನ್ ಬಟನ್ ಹೋಲ್ ಅನ್ನು ಸ್ಟಿಚ್ ಮಾಡಿ. ಅದು ಫ್ಲಾಪ್ನ ಸೆಂಟರ್ನಲ್ಲಿರಬೇಕು ಮತ್ತು ಲೋವರ್ ಎಡ್ಜ್ನಿಂದ 0.75 ಸೆಂಟಿಮೀಟರ್ ದೂರದಲ್ಲಿರಬೇಕು. ಬಟನ್ ಹೋಲ್ಗೆ ಮ್ಯಾಚ್ ಆಗುವಂತೆ ಬಟನ್ ಅನ್ನು ಸ್ಟಿಚ್ ಮಾಡಬೇಕು. ರೀಕ್ಯಾಪ್. ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಕುರ್ತಾಗೆ ಬೇಕಾಗಿರುವ ಇನ್ಸೀಮ್ ಪಾಕೆಟ್ ಅನ್ನು ಹೇಗೆ ಪ್ರಿಪೇರ್ ಮಾಡುವುದು ಎಂದು, ವೆಲ್ಟ್ ಮತ್ತು ಫ್ಲಾಪ್ನೊಂದಿಗೆ ಹಿಪ್ ಪಾಕೆಟ್ ಅನ್ನು ಹೇಗೆ ಪ್ರಿಪೇರ್ ಮಾಡುವುದು ಎಂದು. ಸೆಷನ್ನ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಹೊಸ ಕಾನ್ಸೆಪ್ಟ್ನೊಂದಿಗೆ ಮುಂದಿನ ಸೆಷನ್ನಲ್ಲಿ ಮತ್ತು ಭೇಟಿಯಾಗೋಣ. ಧನ್ಯವಾದ.